ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಣ್ಣಯ್ಯ, ಏನ್ ನಿನ್ ಮಾತಿನ ಅರ್ಥ? ನಾನ್ ನನ್ ಗುರಿನ ಬಿಟ್ಟು ಡೈವರ್ಟ್ ಆಗ್ತಿದ್ದೀನಿ ಅಂತನ? ನಿಂಗ್ ನನ್ ಬಗ್ಗೆ ಎಲ್ಲ ಗೊತ್ತಿದ್ರು ಹಿಂಗ್ ಮಾತಾಡ್ತಿದ್ಯಲ್ಲ? ನಾನ್ ಪುಟ್ಟ ಕಣ್ ಮಗ್ಳು, ಎಷ್ಟೇ ಅಡೆತಡೆ ಬಂದ್ರು ಅನ್ಕೊಂಡಿದ್ನ ಸಾಧಿಸದೆ ಬಿಡಲ್ಲ. ನೀನ್ ಬೇರೆ ಏನೇನೋ ಮನ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಾ ಅನ್ನೋದಷ್ಟೇ ನಂಗೆ ಅರ್ಥ ಆಗ್ತಿರೋದಣ್ಣಯ್ಯ. ಆದ್ರೆ ಅದೇನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಾರಿ ಅಣ್ಣಯ್ಯ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀನ್ ಅನ್ಕೊಂಡ ಹಾಗೆ ನನ್ ಗಮನ ಎಲ್ಲೂ ಕಳೆದು ಹೋಗಿಲ್ಲ. ಮೊದ್ಲು ಹೇಗಿದ್ನೋ ಹಾಗೆ ಇದ್ದೀನಿ. ಅಣ್ಣಯ್ಯ, ನಿಂಗೆ ಎಷ್ಟು ಒತ್ತಡ ಇದೆ ಅನ್ನೋದು ನಂಗೆ ಅರ್ಥ ಆಗ್ತಿದೆ. ಆದ್ರೆ ಡಿವೋರ್ಸ್ ವರ್ಗೂ ಹೋಗಿದ್ದು ಸರಿ ಅಲ್ಲ ಅಣ್ಣಯ್ಯ. ನೀನ್ ಅದಕ್ಕೆ ಹತ್ರ ಒಂದ್ಸಲ ಮಾತಾಡ್ಬೇಕಿತ್ತು. ಯಾರ ಹತ್ರ ಮಾತಾಡ್ಬೇಕಿತ್ತೋ ಎಲ್ಲ ಮಾತಾಡಾಯ್ತು ಸ್ನೇಹ. ಪ್ರತಿ ಸಲನೂ ನಾನೇ ಸೋಲೋದಕ್ಕಾಗಲ್ಲ. ಕೆಲವೊಬ್ರು ಅವ್ರವ್ರ ಕರ್ತವ್ಯನ ಸರಿಯಾಗಿ ನಿಭಾಯಿಸಿದ್ರೆ ನಾನು ಸರಿಯಾಗಿ ಇರ್ತಿದ್ದೆ. ಎಲ್ರಿಗೂ ಅವ್ರವ್ರ ಸ್ವಾರ್ಥನ ಹೆಚ್ಚಾದ್ರೆ ನಾನು ಯಾಕೆ ನನ್ನ ಸ್ವಾಭಿಮಾನ ಬಿಟ್ಕೊಡ್ಲಿ ಹೇಳು? ಇದರಲ್ಲಿ ವಸು ಕೂಡ ಸೇರ್ಕೊಂಡಿದ್ದಾಳೆ ಅನ್ನೋದೇ ದುರಂತ. ಏನ್ ಹೇಳ್ತಿದ್ಯಾ ಅಣ್ಣಯ್ಯ? ನಂಗೊಂದು ಅರ್ಥ ಆಗ್ತಿಲ್ಲ. ಯಾರಿಗೆ ಅರ್ಥ ಆಗ್ಬೇಕೋ ಅವ್ರಿಗಾದ್ರೆ ಸಾಕು. ಸರ್, ಪ್ರೀತಿಲ್ ಸ್ವಾರ್ಥ ಇದ್ದೇ ಇರ್ತೈತೆ. ಅದೇ ಸ್ವಾರ್ಥದಾಗೆ ತೆಂಗವನು ಕಾಯ್ತಾ ಇರ್ಬೋದಲ್ವೇ ನೀವು ವಾಪಸ್ ಬರ್ತೀರಾ ಅಂತ? ನೀವು ಸಮಯ ಕೊಡ್ಬೇಕಿತ್ತು. ಸಮಯ ಎಲ್ಲ ಕೊಟ್ಟಾಗಿದೆ. ತಡವಾಗಿ ಸಿಗೋ ತೀರ್ಪು ಸಹ ಶಿಕ್ಷೆನೆ ಅಂತ ನಂಬಿರೋ ನಾನು. ಸರಿ ಅಣ್ಣಯ್ಯ, ನಿಂಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಅವ್ರ ಹತ್ರ ಮಾತಾಡಿ ಅದನ್ನ ಸರಿ ಮಾಡೋಣ. ನಿಂಗೆ ನನ್ನ ಮೇಲೆ ಕೋಪ ಇದ್ರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಆದರೆ ಪ್ಲೀಸ್ ಡಿವೋರ್ಸ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಆ ವಿಷಯನ ಮತ್ತೆ ತೆಗೆಯೋದೇ ಬೇಡ ಪ್ಲೀಸ್ ಅಣ್ಣಯ್ಯ. ಹೇಳಿದ್ರೆ ಅರ್ಥವ ನಿನಗೆ? ನೀನು ಇಲ್ಲಿವರೆಗೂ ಮಾಡಿರೋ ಸಾಕು, ಹೋಗಲಿಂದ. ಸರ್, ನಿಮಗೆ ನನ್ನ ಮ್ಯಾಗ ಕೋಪ ಐತೆ ಅನ್ಸೈತೆ. ಸ್ನೇಹನ್ ಮ್ಯಾಗ ಯಾಕೆ ಹೋಗಾಡ್ತಿದ್ದೀರಾ? ನೀನಾಗ ಬುದ್ಧಿ ಹೇಳಕ್ ಬರಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.